Good morning, children. Welcome to Suchitra Excellent Classes. Today we have learned Bilingual Schools 4th Standard Santur Textbook of English for Grade 4, Part 1, Unit 1, Together We Can. All explanation in this poem. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರ್ತಕ್ಕಂತಹ 4ನೇ ತರಗತಿಯ ಸಂತೂರ್ ಅಂದರೆ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ನಲ್ಲಿ ಬರುವಂತಹ ಭಾಗ 1ರಲ್ಲಿನ ಮೊದಲನೆಯ ಪಾಠ ಟುಗೆದರ್ ವಿ ಕ್ಯಾನ್. ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಇವತ್ತಿನ ದಿನ ನಾವು ತಿಳಿದುಕೊಳ್ಳೋಣ. ಎಲ್ಲರೂ ಪೂರ್ತಿ ವಿಡಿಯೋವನ್ನು ನೋಡಿ ಪಾಠದ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಹಾಗೆ ಕೊನೆಯಲ್ಲಿ ನಾನು ಹೇಳುವಂಥ ಅನೇಕ ಹೊಸ ಪದಗಳ ಅರ್ಥ, ಈ ಒಂದು ಪದ್ಯದಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಬರೆದು ಹೇಳ್ತೇನೆ. ಎಲ್ಲರೂ ಕೂಡ ಅವುಗಳನ್ನು ನೋಟ್ ಮಾಡಿಕೊಳ್ಳಿ. ಸರಿನಾ ಮಕ್ಕಳೇ? ಇವತ್ತಿನ ಈ ಒಂದು ಪಾಠವನ್ನು ಆರಂಭಿಸೋಣ ಬನ್ನಿ. ಮೊದಲನೇದಾಗಿ ನೋಡಿ, ಯೂನಿಟ್ 1 ಮೈ ಲ್ಯಾಂಡ್ 1 ಟುಗೆದರ್ ವಿ ಕ್ಯಾನ್. ಲೆಟ್ ಅಸ್ ರಿಸೈಟ್. ಅಟ್ ಫಸ್ಟ್ ವಿ ರಿಸೈಟ್ ದ ಪೋಯಮ್. ಮೊದಲನೇದಾಗಿ ನಾವೀಗ ಪದ್ಯವನ್ನು ಓದಿಕೊಳ್ಳೋಣ. ಟುಗೆದರ್ ವಿ ಕ್ಯಾನ್ ಅಂದರೆ ನಾವು ಒಟ್ಟಿಗೆ ಮಾಡಬಹುದು ಕೆಲಸವನ್ನು. ಯಾವ ರೀತಿ ಮಾಡಬಹುದು ಅನ್ನೋದನ್ನು ಈ ಒಂದು ಪದ್ಯದಲ್ಲಿ ಹೇಳಲಾಗಿದೆ. ನೋಡಿ, ಲೆಟ್ ಅಸ್ ರಿಸೈಟ್. ಟುಗೆದರ್ ವಿ ಸ್ಟ್ಯಾಂಡ್ ಸ್ಟ್ರಾಂಗ್ ಆ್ಯಂಡ್ ಟಾಲ್, ಹೆಲ್ಪಿಂಗ್ ಈಚ್ ಅದರ್ ವಿ ನೆವರ್ ಫಾಲ್. ನೋಡಿ, ಟುಗೆದರ್ ವಿ ಸ್ಟ್ಯಾಂಡ್ ಅಂದರೆ ನಾವೆಲ್ಲರೂ ಒಟ್ಟಾಗಿ, ನೋಡಿ ಈ ಚಿತ್ರದಲ್ಲಿ ಕಾಣಿಸ್ತಾ ಇದ್ದಾರಲ್ವಾ, ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಒಟ್ಟಿಗೆ ನೋಡಿ, ಇಲ್ಲಿ ಒಬ್ಬರಿಗೊಬ್ಬರು ಇಲ್ಲಿ 4 ಜನ ಕೈ ಹಿಡ್ಕೊಂಡು ಏನು ಮಾಡ್ತಾ ಇದ್ದಾರೆ, ನೃತ್ಯವನ್ನು ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಇಬ್ಬರು ಈ ರೀತಿಯಾಗಿ ಒಟ್ಟಿಗೆ ನೋಡಿ, ಇಲ್ಲಿ ಒಟ್ಟಿಗೆ ಏನು ಮಾಡ್ತಾ ಇದ್ದಾರೆ, ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಬ್ಬರು ಏನು ಮಾಡ್ತಾ ಇದ್ದಾರೆ, ಕೈ ಹಿಡಿದು ಮೇಲಕ್ಕೆ ಏರ್ತಾ ಇದ್ದಾರೆ. ದೆ ಟುಗೆದರ್ ಕ್ಲೈಂಬಿಂಗ್, ವಾಕ್, ಡಾನ್ಸಿಂಗ್, ಸಿಂಗಿಂಗ್. ಅರ್ಥ ಆಯ್ತಲ್ವಾ? ನೋಡಿ, ಈ ರೀತಿಯಾಗಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ಟುಗೆದರ್ ವಿ ಸ್ಟ್ಯಾಂಡ್ ಸ್ಟ್ರಾಂಗ್ ಆ್ಯಂಡ್ ಟಾಲ್. ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಸ್ಟ್ರಾಂಗ್ ಇದ್ದೀವಿ, ಒಟ್ಟಿಗೆ ಇದ್ದೀವಿ. ಒಟ್ಟಿಗೆ ಇದ್ದರೆ ನಾವೆಲ್ಲ ಸ್ಟ್ರಾಂಗ್. ಹೆಲ್ಪಿಂಗ್ ಈಚ್ ಅದರ್ ವಿ ನೆವರ್ ಫಾಲ್. ನಾವು ಒಬ್ರಿಗೊಬ್ರು ಏನು ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ. ನೋಡಿ, ವಿ ನೆವರ್ ಫಾಲ್ ಅಂದರೆ ಇಲ್ಲಿ ನಾವು ಒಬ್ರಿಗೊಬ್ರು ಕೈ ಹಿಡ್ಕೊಂಡಿದ್ದೀವಿ, ನಾವು ಎಂದೂ ಬೀಳೋದಿಲ್ಲ. ವಿ ನೆವರ್ ಫಾಲ್ ಅಂದರೆ ನಾವು ಯಾವತ್ತಿಗೂ ಬೀಳೋದಿಲ್ಲ. ಅಂದರೆ ಕೈ ಹಿಡ್ಕೊಂಡು ನಾವೇನು ಮಾಡ್ತೀವಿ, ಗಟ್ಟಿಯಾಗಿ ಹಿಡ್ಕೊಂಡು ನಾವು ಮೇಲಕ್ಕೆ ಏರ್ತಾ ಇದ್ದೀವಿ. ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಇದ್ದೀವಿ. ಹೆಲ್ಪಿಂಗ್ ಈಚ್ ಅದರ್. ನೋಡಿ, ಇಲ್ಲಿ ನಾವು ಒಬ್ಬರಿಗೊಬ್ಬರು ಏನು ಮಾಡ್ತಾ ಇದ್ದೀವಿ, ಗಟ್ಟಿಯಾಗಿ ಕೈ ಹಿಡ್ಕೊಂಡು ನೃತ್ಯವನ್ನು ಮಾಡ್ತಾ ಇದ್ದೀವಿ, ಹಾಡನ್ನು ಹಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಒಬ್ಬರೇ ಒಬ್ಬರು ಈ ಒಂದು ಇಷ್ಟು ದೊಡ್ಡ ಕಲ್ಲನ್ನು ಏನು ಮಾಡ್ತಾ ಇದ್ದಾರೆ, ಸಾಗಿಸ್ತಾ ಇದ್ದಾರೆ. ಆದರೆ ಅದು ಒಬ್ಬರಿಂದ ಸಾಧ್ಯ ಇಲ್ಲ. ಆದರೆ ಇಷ್ಟೆಲ್ಲ ಜನ, ಈ 4 ಜನ ಸೇರಿದಾಗ ಈ ಒಂದು ಕಲ್ಲನ್ನು ಈಸಿಯಾಗಿ ನಾವು ಮೂವ್ ಮಾಡಬಹುದು ಅಲ್ವಾ? ಅದೇ ಈ ಒಂದು ಪದ್ಯದ ಅರ್ಥ. ಸರಿನಾ? ಒಬ್ಬರಿಂದ ಸಾಧ್ಯ ಇಲ್ಲ, ಒಟ್ಟಾಗಿ ಮಾಡಿದಾಗ ಕೆಲಸ ಸರಳ ಆಗುತ್ತೆ. ನಾವೆಲ್ಲ ಸ್ಟ್ರಾಂಗ್, ಯಾವತ್ತೂ ಕೂಡ ನಮಗೆ ಸೋಲು ಅನ್ನೋದು ಬರೋದಿಲ್ಲ ಅನ್ನೋದೇ ಈ ಒಂದು ಸಾಲಿನ ಅರ್ಥ. ಟುಗೆದರ್ ವಿ ಸ್ಟ್ಯಾಂಡ್ ಸ್ಟ್ರಾಂಗ್ ಆ್ಯಂಡ್ ಟಾಲ್, ಹೆಲ್ಪಿಂಗ್ ಈಚ್ ಅದರ್ ವಿ ನೆವರ್ ಫಾಲ್. ನೋಡಿ, ನಾವು ಒಟ್ಟಿಗೆ ನಿಂತಾಗ ಗಟ್ಟಿಯಾಗಿರ್ತೀವಿ, ಎತ್ತರದಲ್ಲಿ ಹೋಗ್ತೀವಿ. ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಇದ್ದರೆ ನಾವು ಯಾವತ್ತೂ ಕೂಡ ಸೋಲನ್ನು ಕಾಣೋದಿಲ್ಲ, ಬೀಳುವುದಿಲ್ಲ ಅಂತ ಇದರ ಅರ್ಥ. ಚಿಯರಿಂಗ್ ಅಲೌಡ್ ವಿ ಶೌಟ್ ಆ್ಯಂಡ್ ಸಿಂಗ್, ಟೀಮ್ ವರ್ಕ್ ಕ್ಯಾನ್ ಓವರ್ಕಮ್ ಎನಿಥಿಂಗ್. ನೋಡಿ, ನಾವು ಒಬ್ಬರಿಗೊಬ್ಬರು ಏನು ಮಾಡ್ತೀವಿ ಅಂದರೆ ಹೇಳ್ತಾ ಹೋಗ್ತೀವಿ. ಅಂದರೆ ನಾವೆಲ್ಲರೂ ಹಾಡ್ತಾ ಮತ್ತು ಒಬ್ಬರಿಗೊಬ್ಬರು ಹೇಳುತ್ತಾ ನಾವೇನು ಮಾಡ್ತೀವಿ, ಕೆಲಸವನ್ನು ಮಾಡ್ತೀವಿ. ಟೀಮ್ ವರ್ಕ್ ಕ್ಯಾನ್ ಓವರ್ಕಮ್ ಎನಿಥಿಂಗ್. ನಾವು ಗುಂಪಿನಲ್ಲಿ ಕೆಲಸ ಮಾಡೋದ್ರಿಂದ ಏನನ್ನಾದರೂ, ನಾವು ಯಾವುದಾದ್ರೂ ಒಂದನ್ನು, ಗುರಿಯನ್ನು ನಾವೇನು ಮಾಡ್ತೀವಿ, ಸಾಧಿಸ್ತೀವಿ ಅಂತ ಈ ಪದ್ಯದ ಅರ್ಥ, ಈ ಒಂದು ಪ್ಯಾರಣ ಅರ್ಥ. ನೆಕ್ಸ್ಟ್, ವಿನ್ ಆರ್ ಲಾಸ್ ವಿ ಆಲ್ವೇಸ್ ಶೇರ್, ಅವರ್ ಬಾಂಡ್ ಆಫ್ ಟ್ರಸ್ಟ್ ಈಸ್ ಆಲ್ವೇಸ್ ದೇರ್. ನೋಡಿ, ಸೋಲು ಗೆಲುವು ನಾವು ಯಾವುದೇ ಇರಲಿ, ನಮ್ಮ ಫೀಲಿಂಗನ್ನು ನಾವೇನು ಮಾಡ್ತೀವಿ, ವಿ ಆಲ್ವೇಸ್ ಶೇರ್. ಒಬ್ಬರಿಗೊಬ್ಬರು ನಾವೇನು ಮಾಡ್ತೀವಿ, ನಮ್ಮ ಭಾವನೆಗಳನ್ನು ಹಂಚಿಕೊಳ್ತೀವಿ. ನಾವು ಸೋಲಿ ಗೆಲ್ಲಿ ನಮ್ಮ ಗುಂಪಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಜೊತೆ ನಾವೇನು ಮಾಡ್ತೀವಿ, ಅವುಗಳನ್ನು ಶೇರ್ ಮಾಡ್ತೀವಿ. ಆಗ ಅವರ್ ಬಾಂಡ್ ಆಫ್ ಟ್ರಸ್ಟ್ ಈಸ್ ಆಲ್ವೇಸ್ ದೇರ್. ನಮ್ಮಲ್ಲಿ ಏನಾಗುತ್ತೆ, ಒಬ್ಬರಿಗೊಬ್ಬರಲ್ಲಿ ಒಂದು ಬಂಧ, ನಂಬಿಕೆ ಹೆಚ್ಚಾಗುತ್ತೆ. ಒಬ್ಬರ ಜೊತೆ ನಾವು ಒಬ್ಬರು ಏನು ಮಾಡ್ತೀವಿ,
ಶೇರ್ ಮಾಡ್ತೀವಿ, ಪ್ರತಿಯೊಂದು ನಮ್ಮ ಭಾವನೆಗಳನ್ನು ಹಂಚಿಕೊಳ್ತೀವಿ ಅಂತ ಇಲ್ಲಿ ಹೇಳ್ತಾರೆ. ವಿತ್ ಈಚ್ ಹ್ಯಾಂಡ್ ಜಾಯ್ನ್ಡ್ ದ ಗೋಲ್ ಈಸ್ ನಿಯರ್, ಟೀಮ್ ಸ್ಪಿರಿಟ್ ಫಿಲ್ಸ್ ದ ಏರ್ ವಿತ್ ಚಿಯರ್. ನೋಡಿ, ವಿತ್ ಈಚ್ ಹ್ಯಾಂಡ್ ಜಾಯ್ನ್ಡ್, ನೋಡಿ ಇಲ್ಲಿ ಪ್ರತಿಯೊಂದು ಕೈಗಳನ್ನು ಏನು ಮಾಡಿದ್ದಾರೆ, ಜೋಡಿಸಿ ಹಿಡಿದಿದ್ದಾರೆ ಅಲ್ವಾ. ನೋಡಿ, ಹೀಗಿದ್ದಾಗ ಒಬ್ಬರ ಕೈ ಒಬ್ಬರು ಜೊತೆಯಾಗಿದೆ. ಇದರ ಅರ್ಥ ಏನಪ್ಪ ಅಂದ್ರೆ, ನಾವು ಜೊತೆಯಾಗಿ ಕೆಲಸ ಮಾಡಿದರೆ ನಮ್ಮ ಗುರಿ, ದ ಗೋಲ್ ಈಸ್ ನಿಯರ್, ನಮ್ಮ ಗುರಿ ಏನಾಗುತ್ತಾ, ಸಮೀಪ ಆಗುತ್ತಾ ಅಂತ ಹೇಳ್ತಾರೆ. ಟೀಮ್ ಸ್ಪಿರಿಟ್ ಫಿಲ್ಸ್ ದ ಏರ್ ವಿತ್ ಚಿಯರ್. ನೋಡಿ, ಗುಂಪಿನ ಒಂದು ಸ್ಫೂರ್ತಿ ನಮ್ಮ ಒಂದು ಕೆಲಸಕ್ಕೆ, ನಮ್ಮ ಗುರಿಯನ್ನು ತಲುಪಲಿಕ್ಕೆ ನಮ್ಮ ಗುಂಪಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಾಯ ಮಾಡ್ತಾರೆ. ನಾವು ಒಬ್ರಿಗೊಬ್ಬರು ಸಹಾಯ ಮಾಡ್ತಾ ಇರ್ತೀವಿ ಅಲ್ವಾ. ನಮ್ಮ ಗುರಿಯನ್ನು ಕೂಡ ನಾವು ಸಾಧಿಸಲಿಕ್ಕೆ ಈ ಒಂದು ಗುಂಪಿನ ಜನ ಏನು ಮಾಡ್ತಾರೆ, ನಮ್ಮ ಗುಂಪಿನ ಸ್ನೇಹಿತರು ನಮಗೆ ಸಹಾಯ ಮಾಡ್ತಾರೆ ಅನ್ನೋದು ಈ ಸಾಲಿನ ಅರ್ಥ. ಟುಗೆದರ್ ವಿ ಶೈನ್ ಅವರ್ ಹಾರ್ಟ್ಸ್ ಆ್ಯಸ್ ಒನ್, ಫಾರ್ ಇನ್ ಅವರ್ ಟೀಮ್ ದ ಜಾಯ್ಸ್ ಬಿಗನ್. ನೋಡಿ, ಟುಗೆದರ್ ವಿ ಶೈನ್, ನಾವೆಲ್ಲರೂ ಸೇರಿ ಕೆಲಸ ಮಾಡೋದ್ರಿಂದ ನಾವೆಲ್ಲರೂ ಹೊಳಪನ್ನು ಪಡಿತೀವಿ, ಶೈನ್ ಆಗ್ತೀವಿ. ನಮ್ಮೆಲ್ಲರ ಹೃದಯ ಮನಸ್ಥಿತಿ ಒಂದೇ ರೀತಿಯಲ್ಲಿರ್ತದೆ. ಯಾಕಂದರೆ ಒಂದು ಗುಂಪು ಅಂದರೆ ಒಬ್ಬರ ಮನಸ್ಥಿತಿಯ ಪ್ರಕಾರ ಏನು ಮಾಡ್ತಾರೆ, ಇನ್ನೊಬ್ಬರು ಏಜ್ ಬೇರೆ ಇರ್ಬೋದು, ಆದರೆ ಹೊಂದಿಕೊಳ್ಳುವಂಥ ಒಂದು ಗುಣ ಮನೋಭಾವನೆ ಇತ್ತು ಅಂದರೆ ಅವರು ಪ್ರತಿಯೊಬ್ಬರು ಕೂಡ ಏನಾಗ್ತಾರೆ, ಅವ್ರ ಮನಸ್ಥಿತಿ ಹೃದಯ ಎಲ್ಲ ಒಂದೇ ಇರುತ್ತೆ ಅಂತ ಹೇಳಲಾಗುತ್ತೆ. ಫಾರ್ ಇನ್ ಅವರ್ ಟೀಮ್ ದ ಜಾಯ್ಸ್ ಬಿಗನ್. ನೋಡಿ, ಸಂತೋಷ, ಜಾಯ್ ಅಂದರೆ ಸಂತೋಷ. ನಮ್ಮ ಟೀಮ್ನಲ್ಲಿ ಏನಾಗುತ್ತಾ, ಆಗ ಸಂತೋಷ ಆರಂಭ ಆಗುತ್ತೆ. ಜಾಯ್ಸ್ ಬಿಗನ್ ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ, ನಾವೆಲ್ಲರೂ ಒಂದೇ ಮನಸ್ಥಿತಿಯವರು ಇರೋದ್ರಿಂದ ಆ ಗುಂಪು, ನಮ್ಮ ಗುಂಪಿನಲ್ಲಿರ್ತಕ್ಕಂಥ ಜನರು ಏನು ಮಾಡ್ತಾರಂದ್ರೆ, ನಾವೆಲ್ಲರೂ ಒಂದೇ ಇದರಲ್ಲಿ ಇರೋದ್ರಿಂದ ಆಗ ಸಂತೋಷದಾಯಕವಾಗಿ ನಾವೆಲ್ಲರೂ ಸಮಯವನ್ನು ಕಳೀತೀವಿ ಅಥವಾ ನಮ್ಮ ಗುರಿಗಳತ್ತ ನಾವು ಚರ್ಚೆಯನ್ನು ಮಾಡ್ತೀವಿ ಅಂತ ಈ ಒಂದು ಪದ್ಯದ ಅರ್ಥ. ಟುಗೆದರ್ ವಿ ಕ್ಯಾನ್. ಅರ್ಥ ಆಯ್ತಾ? ನೋಡಿ, ಒಟ್ಟಿನಲ್ಲಿ ಈ ಪದ್ಯದ ಅರ್ಥ ಏನಂದರೆ, ನಾವು ಒಟ್ಟಾಗಿದ್ದಾಗ ನಮಗೆ ಸೋಲು ಕಂಡು ಬರೋದಿಲ್ಲ, ನಾವು ಸೋಲನ್ನು ಕಾಣುವುದಿಲ್ಲ. ನಾವೇನು ಮಾಡ್ತೀವಿ, ನಮ್ಮ ಗುರಿ ಇನ್ನಷ್ಟು ನಮಗೆ ಸಮೀಪ ಆಗುತ್ತೆ, ನಮ್ಮ ಗುರಿಯನ್ನು ನಾವು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಭಾವನೆಗಳನ್ನು ನಾವು ಹಂಚಿಕೊಳ್ತೀವಿ, ಸುಖ ಆಗಲಿ ದುಃಖ ಆಗಲಿ, ನಮ್ಮ ಭಾವನೆಗಳು ಏನೇ ಇದ್ದರೂ ನಮ್ಮ ಕಷ್ಟಕ್ಕೆ ಒಬ್ಬರು ಆಗ್ತೀವಿ. ಈ ರೀತಿಯಾಗಿ ಗುಂಪಿನಲ್ಲಿದ್ದಾಗ ನಾವೇನಾಗ್ತೀವಿ, ಗೆಲುವನ್ನು ಖಂಡಿತವಾಗಿಯೂ ನಾವೇನು ಮಾಡ್ತೀವಿ, ಪಡೆದುಕೊಳ್ತೀವಿ ಅನ್ನೋದೇ ಈ ಒಂದು ಪದ್ಯದ ಅರ್ಥ. ನೋಡಿ, ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ, ಇವರೆಲ್ಲರೂ ಏನು ಮಾಡ್ತಿದ್ದಾರೆ, ಇಲ್ಲಿ ಒಟ್ಟಾಗಿ ಆಟ ಆಡ್ತಿದ್ದಾರೆ, ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಸೋಲು ಅನ್ನೋದಿಲ್ಲ. ಅದೇ ರೀತಿ ಮಕ್ಕಳೇ, ಎಲ್ಲರೂ ಕೂಡ ಒಟ್ಟಾಗಿ ನಾವು ಬೇರೆಯವರಿಗೆ ಮಕ್ಕಳೇ, ನೀವೆಲ್ಲರೂ ಕೂಡ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ನಿಮ್ಮ ಒಟ್ಟಾಗಿ ನೀವೇನು ಮಾಡಬೇಕಪ್ಪ ಅಂದರೆ, ನೀವು ಕೆಲಸವನ್ನು ಮಾಡಿದಾಗ ನಿಮ್ಮ ಒಂದು ಅಭ್ಯಾಸ ಅಥವಾ ಹಂಚಿಕೆ, ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಾಗ ನೀವು ಕೂಡ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ. ಯುನಿಟಿ ಈಸ್ ಸ್ಟ್ರೆಂತ್ ಅನ್ನೋದೇ ಈ ಒಂದು ಪಾಠದ ಅರ್ಥ. ಸರಿನಾ? ಈಗ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಈಗ ನೋಡ್ತಾ ಹೋಗೋಣ ಬನ್ನಿ. ಟುಗೆದರ್ ವಿ ಕ್ಯಾನ್. ನ್ಯೂ ವರ್ಡ್ಸ್. ಟುಗೆದರ್ ಒಟ್ಟಿಗೆ, ಸ್ಟ್ರಾಂಗ್ ಬಲವಾದ, ಟಾಲ್ ಎತ್ತರ, ಫಾಲ್ ಬೀಳು, ಚಿಯರ್ ನಗುಮೊಗದಿಂದ, ಅಲೌ ಗಟ್ಟಿಯಾಗಿ, ಶೌಟ್ ಚೀರು, ಸಿಂಗ್ ಹಾಡು, ಟೀಮ್ ಗುಂಪು, ವರ್ಕ್ ಕೆಲಸ, ವಿನ್ ಗೆಲುವು, ಎನಿಥಿಂಗ್ ಯಾವುದಾದರೊಂದು, ಲಾಸ್ ಕಳೆದುಕೊಳ್ಳಬಹುದು, ಆಲ್ವೇಸ್ ಯಾವಾಗಲೂ, ಶೇರ್ ಹಂಚು, ಬಾಂಡ್ ಕರಾರು ಪತ್ರ ಅಥವಾ ಬಂಧನ, ಟ್ರಸ್ಟ್ ನಂಬಿಕೆ, ಈಚ್ ಪ್ರತಿ, ಹ್ಯಾಂಡ್ ಕೈ, ಜಾಯ್ನ್ಡ್ ಸೇರುವುದು, ಗೋಲ್ ಗುರಿ, ನಿಯರ್ ಸಮೀಪ, ಸ್ಪಿರಿಟ್ ಸ್ಫೂರ್ತಿ, ಫಿಲ್ಸ್ ತುಂಬು, ಏರ್ ಗಾಳಿ, ಶೈನ್ ಹೊಳಪು, ಹಾರ್ಟ್ಸ್ ಹೃದಯ, ಜಾಯ್ಸ್ ಸಂತೋಷ, ಬಿಗನ್ ಪ್ರಾರಂಭಿಸಿದೆ, ವಿ ನಾವು, ಕ್ಯಾನ್ ಮಾಡಬಹುದು. ಇವೆಲ್ಲವುಗಳು ಟುಗೆದರ್ ವಿ ಕ್ಯಾನ್ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ. ಇವೆಲ್ಲವುಗಳನ್ನು ನೋಡಿ ಸರಿಯಾಗಿ ಬರೆದುಕೊಳ್ಳಿ. ಪೂರ್ತಿ ವಿಡಿಯೋವನ್ನು ನೋಡಿ ಸಾಕಷ್ಟು ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಇವೆಲ್ಲವುಗಳನ್ನು ಬರೆದುಕೊಳ್ಳಿ. ಸರಿನಾ? ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್
ಪ್ರೆಸ್ ಮಾಡಿ, ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ನೀವು ಮಾಡುವಂಥ ಒಂದು ಕಮೆಂಟ್, ಲೈಕ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.